ಹಾಯ್ ಎವ್ರಿವನ್ ಪರ್ಸೆಂಟೇಜ್ ಕ್ಲಾಸ್ದ ಇದು ಎರಡನೇ ವಿಡಿಯೋ ಕ್ಲಾಸ್ ಕಂಟಿನ್ಯೂ ಆಗತೈತಿ. ಸೊ ಈಗಾಗಲೇ ನಮ್ಗೆ ಹೇಳಿದಂಗೆ ಪರ್ಸೆಂಟೇಜ್ ಚಾರ್ಟ್ ಕೊಟ್ಟಿದೆ. ಓಕೆ, ಆ ಚಾರ್ಟ್ನ ಆದಷ್ಟು ಬೈಪಾಟ್ ಮಾಡ್ರಿ. ಓಕೆ, ಎಕ್ಸಾಮ್ನ ಭಾಳ ಇಂಪಾರ್ಟೆಂಟ್ ಆಗೈತಿ ಟೈಮ್ ಸೇವ್ ಮಾಡಕ್ಕೆ. ಓಕೆ, ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದ್ರೆ, ಒಂದು ಪ್ಲೇಟಿನಲ್ಲಿ 20 ಮೊಟ್ಟೆಗಳಿವೆ, ಅವುಗಳಲ್ಲಿ 5 ಕೆಟ್ಟು ಹೋಗಿದೆ, ಹಾಗಾದರೆ ಉಳಿದ ಮೊಟ್ಟೆಗಳ ಶೇಕಡಾವಾರು ಎಷ್ಟು? ಓಕೆ, ಎಕ್ದಮ್ ಈಸಿಯೆಸ್ಟ್ ಕ್ವಶನ್ ಐತಿ. ಓಕೆ, ನಾನು ಆಲ್ರೆಡಿ ಹೇಳಿದಂಗೆ ಯಾವುದೇ ಒಂದು ಸಂಖ್ಯೆ ಎಷ್ಟು ಇರ್ತೈತಿ, ಯಾವಾಗಲೂ 100% ಇರ್ತೈತಿ. ಹೌದಾ? ಈ ಸಂಖ್ಯೆ ಒಳಗ ಇದು 20 ಮೊಟ್ಟೆಗಳದಾವ. ಓಕೆ, 20 ಮೊಟ್ಟೆ ಒಳಗ 5 ಮೊಟ್ಟೆ ಕೆಟ್ಟು ಹೋಗಿದಾವ. ಇನ್ನು ಉಳಿದಷ್ಟಲ್ಲಿ 15. ಈ 15 ಏನು ಮೊಟ್ಟೆಗಳದಾವಲ್ಲ, ಪರ್ಸೆಂಟೇಜ್ ಒಳಗ ಎಷ್ಟು ಐತಿ ಅಂತ ಕೇಳತ್ತಾರ. ಹೌದಾ? 20 ಅನ್ನೋದು ಆಲ್ವೇಸ್ 100 ಅಂತ ಇರ್ತೈತಿ. ಹೌದಾ? ಇದ್ರೊಳಗೆ 5 ಕೆಟ್ಟೈತಿ, ಅದ್ ಬಿಡ್ರಿ. 15 ಉಳ್ದಾವಲ್ಲ, ಇದು ಎಷ್ಟು ಪರ್ಸೆಂಟೇಜ್ ಅನ್ನೋ ಪ್ರಶ್ನೆ ಕೇಳತ್ತಾರ. ಹೌದಾ? ಸೊ 20 ಯಾವಾಗ್ಲೂ 100% ಇರ್ತೈತಿ. ಅವು ಉಳಿದಿದ್ದೇನು 15 ಚಲೋ ಅದಾವಲ್ಲ, ಅದು ಎಷ್ಟು ಪರ್ಸೆಂಟೇಜ್ ಅಂತ ಕೇಳತ್ತಾರ. ಓಕೆ, ಈ ಕ್ವಶನ್ ಮಾರ್ಕ್ ಏನೈತಲ್ಲ, ಅದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ. ಕ್ವಶನ್ ಮಾರ್ಕ್ ಐತ್ಲಾ, ಅದನ್ನ ನೀವು ಛೇದ ಒಳಗೆ ಬರ್ಕೋರಿ. ಹೌದಾ? ಇನ್ನು 15 ಮತ್ತು 100 ಎರಡೂ ಓರೆ ಗುಣಾಕಾರ ಮಾಡ್ರಿ. 15 ಗುಣಾಕಾರ 100. ಹೌದಾ? ಕ್ವಶನ್ ಮಾರ್ಕ್ ಯಾವ್ದು ಇರ್ತೈತಲ್ಲ, ಅದನ್ನ ನೀವು ಛೇದ ಒಳಗೆ ಬರ್ಕೋರಿ, ಓರೆ ಗುಣಾಕಾರ ಮಾಡಿ. ಓಕೆ, ಇನ್ನು ಉಳಿದ ಸಂಖ್ಯೆ 15 ಮತ್ತು 100 ಎರಡನ್ನ ಗುಣಾಕಾರ ಮಾಡ್ಕೋರಿ. ಈ 0 ಕ್ಯಾನ್ಸಲ್ ಮಾಡ್ರಿ. 2 1 2 5 10. ಹೌದಾ? ಇನ್ನೇನು ಉಳಿತಿಲ್ಲಿ 15 ಮತ್ತು 5 2 ಗುಣಿಸ್ರಿ. 15 ಗುಣಾಕಾರ 5, 15 5 75. ಹೌದಾ? ಆನ್ಸರ್ ಯಾವ್ದಾಗ್ತರಿ? ಆಪ್ಷನ್ ಸಿ. ಓಕೆ, ಭಾಳ ಈಸಿಯೆಸ್ಟ್ ಕ್ವಶನ್ ಇರ್ತೈತಿ. ಯಾವುದೇ ಒಂದು ಸಂಖ್ಯೆ 100% ಇರ್ತೈತಿ. ಸೊ ಆ ಸಂಖ್ಯೆ ಬೇಸ್ ಮೇಲೆ ಉಳಿಕಿದ ಆನ್ಸರ್ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಭಾಳ ಈಸಿ ಕ್ವಶನ್ ಐತಿ ಇದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಚೀಲದಲ್ಲಿ 160 ಹಸಿರು ಮತ್ತು ಕೆಂಪು ಚೆಂಡುಗಳಿವೆ. ಒಟ್ಟು ಚೆಂಡುಗಳಲ್ಲಿ 40% ಹಸಿರು ಬಣ್ಣದಾದರೆ ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಓಕೆ, ನಮ್ಗೆ ಆಗಲೇ ಹೇಳಿ, ಈ 160 ಅನ್ನೋದು ಯಾವಾಗಲೂ ಎಷ್ಟು ಇರ್ತೈತಿ? ಇದ 100%. ಈ 160 ಒಟ್ಟು ಚೆಂಡುಗಳಲ್ಲಿ ಹಸಿರು ಮತ್ತು ಕೆಂಪು ಅಂತ 2 ಡಿವೈಡ್ ಮಾಡಿದ್ದಾರೆ. ಓಕೆ, ಈ ಹಸಿರು ಮತ್ತು ಕೆಂಪು ಒಟ್ಟು ಸೇರಿ 160 ಚೆಂಡುಗಳದ. ಓಕೆ, ಬಟ್ ನಮ್ಗೆ ಹಸಿರು ಎಷ್ಟದಾವ, ಕೆಂಪು ಎಷ್ಟದಾವ ಅಂತ ಗೊತ್ತಿಲ್ಲ. ಇದ್ರ ಒಂದು ಮಾಹಿತಿ ಕೊಟ್ಟಾರ, 40% ಹಸಿರು ಐತೆ ಅಂತ ಹೇಳಿ. ಹೌದಾ? 40% ಹಸಿರು ಬಣ್ಣ. ಹೌದಾ? ಬಟ್ ಎಷ್ಟು ಸಂಖ್ಯೆ ಅಂತ ಕೊಟ್ಟಿಲ್ಲ. ಈ 160 ಅನ್ನೋದು 100% ಆಲ್ವೇಸ್ ಇರ್ತೈತಿ. ಹೌದಾ? ಹಸಿರು 40%. ಅವ್ರ ಪ್ರಶ್ನೆ ಕೊಟ್ಟಾರ ಅಂದ್ರೆ ಕೆಂಪು ಎಷ್ಟಾತ? 60%. ಓಕೆ, ಎರಡು ಸೇರಿಸಿ ಎಷ್ಟಾಗೈತಿ? 100%. ಹೌದಾ? ಪ್ರಶ್ನೆ ಕೇಳಿದಾರೆ ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರಪ್ಪ, ಒಟ್ಟು ಚೆಂಡುಗಳ ಸಂಖ್ಯೆ 160 ಐತಿ. ಈ 160 ಒಳಗ ಕೆಂಪು ಎಷ್ಟೈತ್ರಿ? 60. 60 ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್ ಮಾಡ್ರಿ. ಈ 0 ಕ್ಯಾನ್ಸಲ್ ಮಾಡ್ರಿ. ಉಳಿದಷ್ಟಲ್ಲಿ 16 96. ಓಕೆ, ಸಪೋಸ್ ಪ್ರಶ್ನೆ ಒಳಗ ಹಸಿರು ಎಷ್ಟು ಅಂತ ಕೇಳ್ರಿ ಅಂದ್ರ ಅವಾಗ ಏನ್ ಮಾಡಿದ್ರಿ? 160 ಇಂಟು 40 ಡಿವೈಡ್ ಬೈ 100. ಈ 0 ಕ್ಯಾನ್ಸಲ್ ಮಾಡ್ರಿ. ಈ 0 ಕ್ಯಾನ್ಸಲ್ ಮಾಡ್ರಿ. 16 4 64. ಈ 64 ಮತ್ತು 96 ಎರಡು ಕೂಡಿಸಿರಿ, ಮತ್ತು 160 ಆಗೈತೆ ಅದು. ಸರಿನಾ? ಸೊ ಪ್ರಶ್ನೆ ಒಳಗೆ ಏನು ಕೇಳಿದ್ರೆ ಅನ್ನೋದು ನೀವು ಕ್ಲಿಯರ್ ಆಗಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಚೇಂಜ್ ಐತಿ. ರವಿ ತನ್ನ ಆದಾಯದ 75% ಖರ್ಚು ಮಾಡಿ ಉಳಿದ ಹಣ ಉಳಿತಾಯ ಮಾಡುತ್ತಾನೆ. ತನ್ನ ಆದಾಯವನ್ನು 20% ಹೆಚ್ಚಿಸಿದಾಗ ತನ್ನ ಖರ್ಚಿನಲ್ಲೂ ಸಹ 10% ಹೆಚ್ಚಿಸುತ್ತಾನೆ. ಹಾಗಾದರೆ ಅವನ ಉಳಿತಾಯ ಶೇಕಡ ಎಷ್ಟು ಹೆಚ್ಚಾಯಿತು ಅಂತ ಕೇಳ್ತಾರೆ. ಓಕೆ, ಸೊ ರವಿ ಅನ್ನೋ ವ್ಯಕ್ತಿ ಏನದಲ್ಲ, ಅವನ ಆದಾಯ ಒಳಗ 75% ಖರ್ಚು ಮಾಡ್ತಾನ, ಉಳಿದ ಹಣ ಉಳಿತಾಯ ಮಾಡ್ತಾನ. ಓಕೆ, ಈಗ ಅವ ಆಲ್ರೆಡಿ ಖರ್ಚು 75 ಮಾಡ್ತಾನ ಅಂತಂದ್ರೆ ಉಳಿದಷ್ಟರಲ್ಲಿ 100% ಒಳಗೆ 25 ಉಳಿತಾಯ ಮಾಡ್ತಾನೆ. ಬಟ್ ಅಮೌಂಟ್ ಎಷ್ಟಂತ ನಮ್ಗೆ ಗೊತ್ತಿಲ್ಲ. ಓಕೆ, 75% ಖರ್ಚು ಮಾಡ್ತಾನ, ಉಳಿದ ಹಣ ಅಂದ್ರೆ 25% ಉಳಿಸ್ತಾನ. ಓಕೆ, ಒಂದ್ ವೇಳೆ ಅವ ತನ್ನ ಆದಾಯ ಒಳಗ 20% ಹೆಚ್ಚಿಗೆ ಮಾಡಿದಂದ್ರೆ ಖರ್ಚಿನಲ್ಲೂ ಕೂಡ 10% ಹೆಚ್ಚಿಗೆ ಮಾಡ್ತಾನಂತ ಅರ್ಥ. ಓಕೆ, ಪ್ರಶ್ನೆ ಏನ್ ಕೇಳ್ತಾರ, ಉಳಿತಾಯ ಒಳಗ ಎಷ್ಟು ಹೆಚ್ಚಾತ ಅಂತ ಕೇಳ್ತಾರ. ಓಕೆ, ಸೊ ಮೊದಲು ಬರ್ಕೋರಿ. ರವಿನ ಮೊದಲ ಆದಾಯ ಎಷ್ಟೈತ್ರಿ? 100. ಯಾವಾಗ್ಲೂ ಆದಾಯ ಒಂದ 100% ಇರ್ತೈತಿ. ಹೌದಾ? ಸೊ ಈ 100% ಒಳಗ 75 ಖರ್ಚು ಮಾಡ್ತಾನ. ಹೌದಾ? ಉಳಿತಾಯ ಎಷ್ಟೈತ್ರಿ? ಆಟೋಮೆಟಿಕಲಿ 25%. ಓಕೆ, ಉಳಿದ ಹಣ ಉಳಿತಾಯ ಮಾಡುತ್ತಾನೆ ಅಂತ ಹೇಳಿದಾರೆ. ಬಟ್ ಉಳಿದ ಹಣ ಎಷ್ಟ್ರಿ? 25%. ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡ್ತಾನು, ರವಿ ತನ್ನ ಆದಾಯವನ್ನು 20% ಹೆಚ್ಚು ಮಾಡಿದಾಗ. ಓಕೆ, ಅದೆಷ್ಟೈತ್ರಿ? 100. 20% ಹೆಚ್ಚು. ಓಕೆ, ಈ 100ದ 20% ತಕ್ಕೋರಿ. 20 ಡಿವೈಡೆಡ್ ಬೈ
100. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಉಳಿದೆಷ್ಟರಲ್ಲಿ 20. ಹೌದಾ, 20% ಹೆಚ್ಚಿಗೆ ಮಾಡ್ತಾನೆ ಅಂದ್ರೆ ಎಷ್ಟಾಗ್ತದ 120. ಹೊಸ ಆದಾಯ ಎಷ್ಟಾತ್ರ ಒಂದ 120. ಹೌದಾ, ಅದೇ ರೀತಿ ಖರ್ಚು ನೋಡ್ರಿ 75% ಐತಿ, ಬಟ್ ಖರ್ಚು ಕೂಡ ಎಷ್ಟು ಮಾಡ್ತಾನ 10% ಹೆಚ್ಚಿಗೆ ಮಾಡ್ತಾನ. ಓಕೆ, ಇದ್ರ 10% ತಕ್ಕೋರಿ. 75 ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 10% ಖರ್ಚು ಹೆಚ್ಚು ಮಾಡ್ತಾನ. ಖರ್ಚು ಮೊದಲು ಎಷ್ಟೈತಿ ಅಂದ್ರೆ 75, ಬಟ್ 20% ಆದಾಯ ಹೆಚ್ಚಾದಾಗ ಖರ್ಚಿನಲ್ಲೂ ಸಹ ಕೂಡ 10% ಹೆಚ್ಚಾಕೈತಿ. ಓಕೆ, ಈ ಜೀರೋ ಕ್ಯಾನ್ಸಲ್ ಆತಾ. ಇನ್ನು ಉಳಿದ ಎಷ್ಟರಲ್ಲಿ 75 ಡಿವೈಡ್ ಬೈ 100. ಸೊ ಈ 10 ಇದ್ದಾಗ ಕಡ್ತಾ ಹೊಡಕ್ ಹೋಗ್ಬೇಡ್ರಿ, 0.7 ತಗೋರಿ. ಓಕೆ, 7.5 ಕೂಡಿಸ್ಕೋರಿ, 7.5. ಓಕೆ, 20% ಆದಾಯ ಹೆಚ್ಚಾತು, 120 ಆತು, 7.5 ಖರ್ಚು ಹೆಚ್ಚಾತು. ಹಾಗಾಗಿ 75 ಪ್ಲಸ್ 7.5 ಎಷ್ಟಾತ್ರಿ 82.5. ಹೌದಾ, ಇನ್ನು ಒಂದು ಉಳಿತಾಯ ಎಷ್ಟಾತ್ರಿ ನೋಡ 100%. ನೋಡ್ರಿ, ಮೊದಲ 100 ಇತ್ತು, 75% ಖರ್ಚು ಮಾಡಿದ, 25% ಆಟೋಮೆಟಿಕ್ ಉಳಿತು. ಎರಡು ಸೇರ್ಸರ್ 100 ಆತ. ಅದೇ ರೀತಿ 120 82.5 ಖರ್ಚು ಮಾಡಿದಂದ್ರೆ ಇನ್ನು ಉಳಿತಾಯ ಎಷ್ಟಾತ್ರಿ 120 ಮೈನಸ್ 82.5. ಹೌದಾ, 0.0 ತಗೋರಿ, 10 5 ತೆಗೆದ್ರೆ 5, ನೆಕ್ಸ್ಟ್ ಕೈಲಿ ತಗೋರಿ, 10 3 ತೆಗೆದ್ರೆ 7. ಓಕೆ, 0 ತಗೋರಿ, 12 9 ತೆಗೆದ್ರೆ 3. ಓಕೆ, 37.5. 37.5. ಓಕೆ, ಸೊ ಮೊದಲ ಒಂದು ಉಳಿತಾಯ ಎಷ್ಟೈತ್ರಿ 25%. ಯಾವಾಗ 100% ಆದಾಯ ಇದ್ದಾಗ 25% ಒಂದು ಉಳಿತಾಯ ಇತ್ತು. ಅದೇ ರೀತಿ ಹೊಸ ಆದಾಯ 20% ಹೆಚ್ಚಿಗೆ ಆದ್ರೆ 120% ಆದಾಯ ಆಕೈತಿ. ಖರ್ಚಿನಲ್ಲಿ ಕೂಡ 10% ಹೆಚ್ಚಾತು, 82.5. ಸೊ 120 ಆದಾಯ ಆದ್ರೆ 82.5 ಖರ್ಚಾತು. ಸೊ ಉಳಿದ ಎಷ್ಟರಲ್ಲಿ 37.5. ಓಕೆ, ಪ್ರಶ್ನೆ ಏನು ಕೇಳ್ತಾರ, ಹಾಗಾದ್ರೆ ಅವನ ಉಳಿತಾಯ ಶೇಕಡ ಎಷ್ಟು ಹೆಚ್ಚಾತು. ಓಕೆ, ಮೊದಲಿನಕ ಈಗಿನಕ ಕಂಪೇರ್ ಮಾಡ್ರಿ, ಎಷ್ಟಾಗ್ತದೆ ಹೆಚ್ಚರಿ ನೋಡ್ರಿ. 37.5 ಹೊಸ ಉಳಿತಾಯ, 25% ಅದು ಹಳೆ ಉಳಿತಾಯ. ಓಕೆ, ಅದನ್ನ ಡಿಫ್ರೆನ್ಸ್ ತಗೋರಿ. 37.5 ಆಮೇಲೆ 25. ಸೊ ಆಸ್ ಇಟ್ ಇಸ್ 5 ಬರೀರಿ. 7 5 ತೆಗೆದ್ರೆ 2, 3 2 ತೆಗೆದ್ರೆ 1. ಓಕೆ, 12.5 ಇಷ್ಟ ಹೆಚ್ಚಾಗೈತಿ. ಮೊದಲಿನಕ್ಕಿಂತ ಇಷ್ಟ ಉಳಿತಾಯ ಹೆಚ್ಚಾಗೈತಿ. ಅದರ ಪ್ರಶ್ನೆ ಏನ್ ಕೇಳ್ತಾರ, ಶೇಕಡ ಎಷ್ಟು ಹೆಚ್ಚಾತಿ ಅಂತ ಕೇಳ್ತಾರ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕ್ರಿ, ಈ ಎಷ್ಟು ಹೆಚ್ಚಾತಲ್ಲ 12.5 ಇಂಟು ಶೇಕಡ 100. ಓಕೆ, ಎಷ್ಟು ಹೆಚ್ಚಾತು ಮೊದಲು ಎಷ್ಟು ತಂದ 25, ಅದನ್ನ ಕೇಳಬಾರ್ದು. ಓಕೆ, ನೀವು ಕಡ್ತಾ ಹೊಡ್ರಿ. ಸೊ ಡೆಸಿಮಲ್ ವ್ಯಾಲ್ಯೂ ಬಂದಾಗ ನಿಮ್ ಕಡ್ತಾ ಹೊಡಕ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಸಿಂಪಲ್ ನೋಡ್ರಿ, ಏನ್ ಮಾಡ್ಬೇಕ್ರಿ 125 ಬರ್ಕೋರಿ. ಓಕೆ, ಆ ಡೆಸಿಮಲ್ ತೆಗೆದ್ಬಿಡ್ರಿ. ಇಂಟು 100 ಡಿವೈಡೆಡ್ ಬೈ 250. ಓಕೆ, ಇಲ್ಲಿ 25 ಐತ, ನಾವು ಡೆಸಿಮಲ್ ತೆಗೆದುಕೊಳ್ಳಿ ಒಂದು 0 ಎಕ್ಸ್ಟ್ರಾ ಬರ್ಕೊಂಡ್ಬಿಡ್ರಿ. ಓಕೆ, ಈಗ ಕಟ್ತಾ ಹೊಡ್ರಿ. ಈ ಜೀರೋ ಕ್ಯಾನ್ಸಲ್. ಹೌದಾ, 25 ಒಂದ್ಲೆ 25 5ಲೆ 125. ಹೌದಾ, ಇನ್ನು ಉಳಿದಷ್ಟ್ರಿ 5 ಗುಣಾಕಾರ 10. 5 ಗುಣಾಕಾರ 10 ಎಷ್ಟತ್ರಿ 50. ಓಕೆ, ಶೇಕಡ 50 ಹೆಚ್ಚಾಗೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಾಜು ಒಂದು ಚುನಾವಣೆಯಲ್ಲಿ ಒಟ್ಟು ಶೇಕಡ 55 ಮಾನ್ಯ ಮತ ಪಡೆದನು. ಓಕೆ, ಸೊ ಹಾಗೂ ಒಟ್ಟು ಮತಗಳ ಸಂಖ್ಯೆ 9000. ಒಂದು ವೇಳೆ ಶೇಕಡ 30 ಮತಗಳು ಅಮಾನ್ಯವಾದರೆ ಶ್ಯಾಮನು ಪಡೆದ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಹಿಂಟ್ ಏನ್ ಕೊಟ್ಟಾರಿ, ರಾಜು ಶೇಕಡ 55 ಮಾನ್ಯ ಮತಗಳನ್ನು ಪಡೆದಾನ. ಓಕೆ, ಬಟ್ ಪ್ರಶ್ನೆ ಏನ್ ಕೇಳ್ತಾರೋ, ಶ್ಯಾಮನು ಪಡೆದ ಒಟ್ಟು ಮತಗಳ ಸಂಖ್ಯೆ ಕೇಳ್ತಾರ. ಓಕೆ, ಆಮೇಲೆ ಈ ಪ್ರಶ್ನೆ ಒಳಗ ಒಟ್ಟು ಮತಗಳ ಕೊಟ್ಟಾರ ನೋಡ್ರಿ. ಓಕೆ, ಕೊಟ್ಟಾರಲ್ರಿ, ಕೊಟ್ಟಾರ. ಒಟ್ಟು ಮತಗಳ ಸಂಖ್ಯೆ ಎಷ್ಟ್ರಿ 9000 ಅಂತ ಬರ್ಕೋರಿ. ಓಕೆ, ಸೊ ಈ 9000 ಓಟ್ ಒಳಗ ಶೇಕಡ 30 ಮತಗಳು ಅಮಾನ್ಯವಾಗಿದೆ, ಅಂದ್ರೆ ಅವು ಕನ್ಸಿಡರ್ ಆಗೋದಿಲ್ಲ. ಏನ್ ಓಟ್ ಹಾಕಿದಾರಲ್ಲ ಅದ್ರಾಗ 30% ಓಟ್ಗಳು ಕನ್ಸಿಡರ್ ಆಗೋದಿಲ್ಲ, ಅವು ನನ್ ಆಫ್ ದಿ ಅದರ್ಸ್ ಅಂತ ಹಾಕಿರ್ಬೋದು ಅಂತ ಅನ್ಕೋರಿ. ಓಕೆ, ಶೇಕಡ 30 ಏನಾಗೈತ್ರಿ ಅದ್ರೊಳಗ ಅಮಾನ್ಯವಾಗೈತಿ, ನಾಟ್ ವ್ಯಾಲಿಡ್. ಓಕೆ, ಈ 9000 ಒಳಗಿಂದ ಶೇಕಡ 30 ಏನಾಗೈತ್ರಿ ಅಮಾನ್ಯವಾಗೈತಿ. 9000 ಒಟ್ಟು ಓಟ್ಗಳೊಳಗ 30% ಏನ್ ಅಮಾನ್ಯವಾಗಿತ್ತಲ್ಲ ಅಂದ್ರೆ ನಾಟ್ ವ್ಯಾಲಿಡ್ ಓಟ್ಗಳನ್ನ ಎಷ್ಟು ಅದಾವ ಅಂತ ಕ್ಯಾಲ್ಕುಲೇಟ್ ಮಾಡೋಣ್ರಿ. ಓಕೆ, 0 ತೆಗಿರಿ, ಈ 0 ಎಷ್ಟತ್ರಿ 9 3 27. 2700 ಓಟ್ಗಳು ಅಮಾನ್ಯವಾಗಿದಾವ, ಅಂದ್ರೆ ನಾಟ್ ವ್ಯಾಲಿಡ್. ಓಕೆ, ಈ ಓಟ್ಗಳು ಕನ್ಸಿಡರ್ ಆಗೋದಿಲ್ಲ. ಓಕೆ, ಪ್ರಶ್ನೆ ಒಳಗ ಕ್ಲಿಯರ್ ಆಗಿ ಕೊಟ್ಟಾರ 30% ಶೇಕಡ 30 ಮತಗಳು ಅಮಾನ್ಯವಾಗಿದೆ. ಓಕೆ, ಶೇಕಡ 30 ಅಮಾನ್ಯವಾಗಿದೆ ಅಂದ್ರೆ ಇನ್ನು ಶೇಕಡ 70 ಮಾನ್ಯವಾದ ಓಟುಗಳು. ಹೌದಾ, ಹಾಗಾಗಿ 9000 ಒಟ್ಟು ಓಟುಗಳು ಅದಾವ, ಅದ್ರಾಗ 2700 ಓಟುಗಳನ್ನ ತೆಗೀರಿ. ಒಟ್ಟು ಮತಗಳು ಓಕೆ
ಅದರಾಗಿಂದ 2700 ಇದು ಅಮಾನ್ಯವಾಗಿದ್ದಾವೆ. ಇದನ್ನ ತೆಗೀರಿ. 7 ತೆಗೆದ್ರೆ 3, 9ರಾಗ 3 ತೆಗೆದ್ರೆ 6. ಓಕೆ, ಈ 6300 ಏನದಾವಲ್ಲ ಇದು ಮಾನ್ಯ ಮತಗಳು. ಈ 6300 ಮಾನ್ಯ ಮತಗಳೊಳಗ ರಾಜು ಎಷ್ಟು ತಗೊಂಡ್ರಿ? 55%. ಓಕೆ, 9000 ಒಟ್ಟು ಮತಗಳು, ಅದರಾಗಿಂದ 30% ಅಮಾನ್ಯವಾಗಿದೆ ಅಂದ್ರೆ ನಾಟ್ ವ್ಯಾಲಿಡ್ ಓಟುಗಳು. ಅವನ್ನ ಮೈನಸ್ ಮಾಡ್ಕೋರಿ. 2700 ಆ 2700 ಒಟ್ಟು ಮತಗಳು ತೆಗೀರಿ. ಓಕೆ, 6300 ಇದು ಮಾನ್ಯ ಮತಗಳಾಗ್ತಾವ್ರಿ. ಈ 6300 ಒಳಗ ರಾಜು ಎಷ್ಟು ತಗೊಂಡ್ರಿ? 55%. ಓಕೆ, ಈ ರಾಜು 55% ಓಟ್ ತಗೊಂಡಾನಂತಂದ್ರ ಇನ್ನು ಶ್ಯಾಮ್ ಎಷ್ಟು ತಗೋತಾನ? 45. ಹೌದಾ ಇಲ್ಲೋ? ಸೊ 55, 45 ಯಾವಾಗಲೂ 100%. ಓಕೆ, ಈ 6300 ಯಾವಾಗಲೂ 100% ಆಗಿರ್ತೈತಿ. ಅದ್ರೊಳಗ ರಾಜು 55% ತಗೊಂಡಾನ, ಇನ್ನು ಶ್ಯಾಮ 45% ತಗೊಂಡಾನ. ಓಕೆ, ಇನ್ನು ಪ್ರಶ್ನೆ ಏನ್ ಕೇಳ್ತಾರ್ರಿ? ಶ್ಯಾಮನು ಪಡೆದ ಒಟ್ಟು ಮತಗಳ ಸಂಖ್ಯೆ. ಹೌದಾ, ಈ 6300 ಒಟ್ಟು ಮಾನ್ಯ ಮತಗಳ ಒಳಗ ಶ್ಯಾಮನು 45% ಮತಗಳನ್ನ ಪಡೆದಾನ. ಓಕೆ, ಇನ್ನು ಕ್ಯಾಲ್ಕುಲೇಟ್ ಮಾಡ್ರಿ. ಈ 20 ತೆಗಿರಿ. ಓಕೆ, ಉಳಿದಷ್ಟಲ್ಲಿ 63 × 45. 2 ಗುಣಿಸ್ರಿ. 2 ಗುಣಿಸಿದ್ಮೇಲೆ ವ್ಯಾಲ್ಯೂ ನಿಮ್ಗೆ ಬರ್ತೈತ್ರಿ 2835. ಓಕೆ, 2835. ಓಕೆ, ಸೊ ಇಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಸಂಖ್ಯೆಯನ್ನು 20% ಹೆಚ್ಚಿಸಲಾಗಿದೆ, ನಂತರ 10% ಕಡಿಮೆ ಮಾಡಲಾಗಿದೆ. ಹಾಗಾದರೆ ನಿವ್ವಳ ಶೇಕಡಾವಾರು ಎಷ್ಟು ಹೆಚ್ಚು ಅಥವಾ ಕಡಿಮೆ ಆಗಿದೆ? ಓಕೆ, ಪ್ರಶ್ನೆ ಒಳಗೆ ಏನ್ ಕೇಳಿದಾರೆ? ಯಾವುದೋ ಒಂದು ಸಂಖ್ಯೆ ಐತಿ. ಓಕೆ, ಆ ಸಂಖ್ಯೆದ 20% ಹೆಚ್ಚಿಗೆ ಮಾಡಿದಾರೆ ಮೊದಲ. ಓಕೆ, ಅದಾದ್ಮೇಲೆ ಮತ್ತೆ 10% ಕಡಿಮೆ ಮಾಡಿದಾರೆ. ಓಕೆ, ಸೊ ಕಡಿಮೆ ಮಾಡಿದ ಮೇಲೆ ಏನ್ ಸಂಖ್ಯೆ ಐತ್ಲಾ ಅದಕ್ಕೂ ಮತ್ತೆ ಮೊದಲಿನ ಇರೋ ಸಂಖ್ಯೆಗೆ ಎಷ್ಟು ಡಿಫ್ರೆನ್ಸ್ ಐತಿ, ಎಷ್ಟು ಹೆಚ್ಚಾಗಿತ್ತು ಅಥವಾ ಎಷ್ಟು ಕಡಿಮೆ ಆಗಿತ್ತು ಅನ್ನೋ ಪ್ರಶ್ನೆ ಕೇಳ್ತಾರ. ಇಲ್ಲಿ ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ. ಹಾಗೆ ಎಕ್ಸಾಂಪಲ್ 100 ಅಂತ ತಗೋರಿ. ಓಕೆ, ಯಾವುದೇ ಒಂದು ಸಂಖ್ಯೆ ಯಾವಾಗಲೂ 100% ಇರ್ತೈತಿ. ಓಕೆ, ನಮಗೆ ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ, ಒಂದು ಸಂಖ್ಯೆ ಅಂತ ಹೇಳಿದಾರ. ಓಕೆ, ನಾವು 100 ಅಂತ ತಗೊಳ್ಳೋಣ. ಓಕೆ, ಈ 100 ಏನ್ ಮಾಡಿದಾರೆ? 20% ಹೆಚ್ಚಿಸಲಾಗಿದೆ. ಹೌದಾ, 20% ಹೆಚ್ಚು ಮಾಡಿದ್ದಾರೆ. ಓಕೆ, ಈ ಸಂಖ್ಯೆದ ನಾವು 20% ತಕೊಳ್ಳೋಣ. 100 × 20 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ ಮಾಡ್ರಿ. ಈ 0 0 ಕ್ಯಾನ್ಸಲ್ ಮಾಡ್ರಿ. ಎಷ್ಟು ಉಳಿತ್ರಿ? 20. ಹೌದಾ, 20% ಇದಕ್ಕೆ ಆ್ಯಡ್ ಮಾಡ್ಕೊಳ್ರಿ. 100 + 20 ಎಷ್ಟಾತ್ರಿ? 120. ಇನ್ನು ನೆಕ್ಸ್ಟ್ ಏನ್ ಮಾಡಿದಾರೆ? ಈ 120ಕ್ಕೆ ಶೇಕಡಾ 10 ಕಡಿಮೆ ಮಾಡಲಾಗಿದೆ. ಓಕೆ, ಈಗ ಬರ್ರಿ ನೆಕ್ಸ್ಟ್ 120 ಇದು 10%. 10 ಡಿವೈಡೆಡ್ ಬೈ 100. ಈ 0 0 ಕ್ಯಾನ್ಸಲ್, ಈ 0 0 ಕ್ಯಾನ್ಸಲ್. ಓಕೆ, ಎಷ್ಟಾದ್ರೂ ಇದು 12 ಇದಕ್ಕೆ ಕಡಿಮೆ ಮಾಡಿದಾರೆ. ಓಕೆ, ಹೆಚ್ಚತ್ತಂದ್ರೆ ಕೂಡ್ಸ್ಕೋಬೇಕ್ರೆ ಇಲ್ಲಿ ಕಡಿಮೆ ಮಾಡಿದಾರೆ. 10% ಕಡಿಮೆ ಮಾಡಲಾಗಿದೆ ಅಂತ ಕ್ಲಿಯರ್ ಆಗಿ ಕೊಟ್ಟಾರ. ಓಕೆ, ಎಷ್ಟಾದ್ರೂ ಇದೆ? 108. ಹೌದೋ ಇಲ್ಲ? ಮೊದಲ ಸಂಖ್ಯೆ 100 ತನ ಅನ್ಕೋರಿ. 20% ಹೆಚ್ಚು ಮಾಡಿದಾರ. 20% ಅಂದ್ರೆ 20 ಆಗ್ತೈತಿ. ಓಕೆ, 100 + 20 120 ಆತ್ರಿ. ನೆಕ್ಸ್ಟ್ ಏನ್ ಮಾಡಿದಾರ? 10%. ಹೊಸ ಸಂಖ್ಯೆ ಬರ್ತಲ್ಲ ಅದ್ರದ 10% ಕಡಿಮೆ ಮಾಡಿದಾರ. ಓಕೆ, ಈ 120ರದ 10% ಎಷ್ಟು ಆಕೈತ್ರಿ? ಈಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೇವಿ. ಇಲ್ಲಿ 12 ಆಕೈತಿ. ಈ 12 ಈ ಸಂಖ್ಯೆಗಳು ಮೈನಸ್ ಮಾಡ್ರಿ. 108 ಆತು. ಓಕೆ, ಸೊ ಹಾಗಾಗಿ ಅವ್ರೇನ್ ಕೇಳ್ತಾರ? ಈ ಹೊಸ ಸಂಖ್ಯೆ ಮತ್ತ ಹಳೆ ಸಂಖ್ಯೆ ನಿವ್ವಳ ಶೇಕಡ ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಅಂತ ಕೇಳ್ತಾರ. ಓಕೆ, ಮೊದಲು ಎಷ್ಟೈತ್ರಿ? 100. ಈಗ ಹೊಸ ಸಂಖ್ಯೆ ಎಷ್ಟೈತ್ರಿ? 108. ಹೆಚ್ಚಾತ್ರ ಕಡಿಮೆ ಆತ್ರು? ಹೆಚ್ಚಾತು. ಹಾಗಾಗಿ ಡಿಫರೆನ್ಸ್ ಎಷ್ಟಾದ್ರಿ ಇಲ್ಲಿ? 8. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಸಂಖ್ಯೆಯನ್ನು 7ರಿಂದ ಗುಣಿಸುವ ಬದಲು ತಪ್ಪಾಗಿ 7ರಿಂದ ಭಾಗಿಸಲಾಗಿದೆ. ಹಾಗಾದರೆ ಫಲಿತಾಂಶದಲ್ಲಿ ಬದಲಾವಣೆಯಾದ ಶೇಕಡಾವಾರು ಎಷ್ಟು? ಏನ್ ಮಾಡ್ಬೇಕಾಗಿತ್ತು? 7ರಿಂದ ಗುಣಿಸ್ಬೇಕಾಗಿತ್ತು. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಂಖ್ಯೆ ತಗೋರಿ, 10 ಅಂತ ತಗೋರಿ. ಆ 10ಕ್ಕೆ 7ರಿಂದ ಗುಣಿಸ್ಬೇಕಾಗಿತ್ತು. ಬಟ್ ಅವ್ರೇನ್ ಮಾಡಿದಾರ? ಮಿಸ್ ಆಗಿ ತಪ್ಪಾಗಿ 7ರಿಂದ ಭಾಗಿಸಿದಾರ. ಸೊ ಹಾಗಾಗಿ ಈ ಫಲಿತಾಂಶ ರಿಸಲ್ಟ್ ಏನ್ ಇರ್ತೈತಲ್ಲ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಚೇಂಜ್ ಆಗೈತೆ ಅಂತ ಕೇಳ್ತಾರ. ಓಕೆ, ಈ ಕ್ವಶನ್ ಬಹಳ ಸಿಂಪಲ್ ಐತಿ ನೋಡ್ರಿ. ಯಾವುದೇ ಒಂದು ಸಂಖ್ಯೆ ಅಂತ ಹೇಳಿದಾಗ ನಾವು 100 ಅಂತ ಬರ್ಕೊಂಡ್ಬಿಡೋಣ. ಹೌದಾ, ಸೊ ಈ 100 ಸಂಖ್ಯೆ ಏನ್ ಮಾಡ್ಬೇಕಾಗಿತ್ತು? ಮೊದಲು ನಾವು 7ರಿಂದ ಗುಣಿಸ್ಬೇಕಾಗಿತ್ತು. ಹೌದಾ, ಈ ಸಂಖ್ಯೆಗೆ 7ರಿಂದ ಗುಣಿಸ್ಬೇಕಾಗಿತ್ತು. ಗುಣಿಸಿದ್ರೆ ಎಷ್ಟು ವ್ಯಾಲ್ಯೂ ಬರ್ತಿತ್ತು? ನಮ್ದ 200 ಬರ್ತಿತ್ತು. ಹೌದಾ ಇಲ್ಲೋ? ಒಂದು ಸಂಖ್ಯೆಯನ್ನು 7ರಿಂದ ಗುಣಿಸಬೇಕಾಗಿತ್ತು, ಬಟ್ ತಪ್ಪಾಗಿ 7ರಿಂದ ಭಾಗಿಸಿದಾರ. ಓಕೆ, ಫಸ್ಟ್ ನಾವು ಗುಣಿಸಿದ್ರೆ ಎಷ್ಟಾಗ್ತೈತೆ ಬರ್ಕೊಂಡು 200 ಆಗ್ತಿತ್ತು. ಬಟ್ ಅವ್ರೇನ್ ಮಾಡಿದಾರ? 100ಕ್ಕೆ 7ನ್ನ ಭಾಗಿಸಿದಾರ. ಓಕೆ, ಎಷ್ಟಾಗುತ್ತೆ ಆನ್ಸರ್? 2 1 2 5 10 50. ಓಕೆ,
ಆನ್ಸರ್ ನಮ್ದ 200 ಬರ್ಬೇಕಾಗಿತ್ತು, ಬಟ್ ಎಷ್ಟಾಗೈತ್ರಿ 50 ಆಗೈತಿ. ಓಕೆ, ಈ ಎರಡು ಡಿಫರೆನ್ಸ್ ನೋಡ್ರಿ. ಸೊ ಈ 150 ಶೇಕಡಾವಾರು ಒಳಗ ಎಷ್ಟು ಬದಲಾವಣೆ ಆಗಿದೆ ಅಂತ ಪ್ರಶ್ನೆ ಕೇಳ್ತಾರ. ಓಕೆ, ಸೊ ಹಾಗಾಗಿ 150 ಬರ್ಕೋರಿ. 150 ಶೇಕಡಾವಾರು ಕೇಳ್ತಾರ, ಹೌದೋ ಇಲ್ಲ? ಶೇಕಡಾವಾರು ಅಂದ್ರೆ ಎಷ್ಟು ತಗೋಬೇಕ್ರಿ? 100 ಡಿವೈಡೆಡ್ ಬೈ ನಮ್ದು ಫಲಿತಾಂಶ ಎಷ್ಟಾಗಬೇಕಾಗಿತ್ತು? 200 ಬರ್ಕೋರಿ. ಈಗ ಕಟ್ತಾ ಹೊಡ್ರಿ. ಈ 0 ಈ 0 ಈ 0 ಈ 0 2 ಒಂದ್ಲೆ 2 7 14, ಅಲ್ಲಿ 1 ಉಳಿತ್ರಿ, 2 5 10. ಓಕೆ, 75. ಸೊ ನೀವು 100 ಇಟ್ಕೊಂಡ ಮಾಡ್ಬೇಕಂತ ಏನಿಲ್ಲ. ನೀವು 200 ಇಟ್ಕೊಂಡ್ರು ಇದ 75ನ ಬರ್ತೈತಿ, 300 ಇಟ್ಕೊಂಡ್ರು 75 ಬರ್ತೈತಿ, 1000 ಇಟ್ಕೊಂಡ್ರು ಕೂಡ 75 ಆನ್ಸರ್ ಬರ್ತೈತಿ. ಓಕೆ, ಸೊ ಮತ್ತೆ ಹೇಳತ್ತೀನಿ, ನಿಮ್ಗೆ ಇನ್ನೂ ಏನಾದರೂ ಕ್ಲಾರಿಫೈ ಆಗ್ಲಿಕ್ಕಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಓಕೆ, ಸೊ ಇದೇ ರೀತಿ ಹೈ ಲೆವೆಲ್ ಕ್ವಶನ್ಗಳನ್ನ ನೆಕ್ಸ್ಟ್ ವಿಡಿಯೋದಾಗ ಸಾಲ್ವ್ ಮಾಡೋಣ. ಓಕೆ, ಈ ಒಂದು ಮೆಥಡ್ ನಿಮಗೆ ಈಸಿ ಅನ್ಸಿದ್ರ, ಈ ಕ್ಲಾಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ. ಎಸ್ಪೆಷಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಯಾರು ಟ್ರೈ ಮಾಡತ್ತೀರಿ ಅವರಿಗೆ ಶೇರ್ ಮಾಡ್ರಿ. ಓಕೆ, ಡೆಫಿನೆಟ್ಲಿ ನಿಮ್ಗೆ ಎಲ್ಲ ಸಿಲೆಬಸ್ ವಿತ್ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಓಕೆ, ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಹಾಕ್ರಿ. ಓಕೆ, ಥ್ಯಾಂಕ್ ಯು ಆಲ್.